ಪಾಕಿಸ್ತಾನದ ನಡ ಮುರಿದ ಭಾರತ ಇದಾದ ಮೇಲೆ ಇಟ್ಟಿದ್ದು ಬುದ್ಧಿವಂತ ಹೆಜ್ಜೆ. ಮೊದಲು ವಿಶ್ವದ ಪ್ರಮುಖ ರಾಷ್ಟ್ರಗಳು ಹಾಗೆ ದೋಸ್ತಿ ದೇಶಗಳಿಗೆ ತನ್ನ ದಾಳಿ ಬಗ್ಗೆ ವಿವರ ಕೊಡೋ ಮೂಲಕ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆಯೋ ಯತ್ನ ನಡೆಸಿದೆ. ಹೊರಗೆ ಇದಾದ್ರೆ ದೇಶದ ಒಳಗೆ ಪ್ರತಿಪಕ್ಷಗಳನ್ನೆಲ್ಲ ಕಾನ್ಫಿಡೆನ್ಸ್ಗೆ ತೆಗೆದುಕೊಳ್ಳೋಕೆ ಮುಂದಾಗಿದೆ. ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧೂರ್ ಬಗ್ಗೆ ಕೊಟ್ಟಿದೆ ಫುಲ್ ಡೀಟೇಲ್ಸ್. ಮೊಳಗಿದ ಸರ್ವ ಪಕ್ಷಗಳ ಒಗ್ಗಟ್ಟಿನ ಕಹಳೆ. ಸಿಂಧೂರ ಯಶಸ್ಸಿನ ಬಗ್ಗೆ ಸಂತಸದ ಅಲೆ. ಪಹಲ್ಗಾಮ್ ಹತ್ಯಾಕಾಂಡ ವಿರುದ್ಧ ಕೊನೆಗೂ ಸೇಡು ತೀರಿಸಿಕೊಂಡಿದೆ ಭಾರತ. ನರಮೇಧದ ಬಳಿಕ 14 ದಿನಗಳ ತನಕ ತಾಳ್ಮೆಯಿಂದಲೇ ಕಾದ ಭಾರತ ಅಂತೂ ಪಾಕ್ ಹುಟ್ಟಡಗಿಸಿದೆ. ಗಡಿಯಾಚೆಗಿನ 100 ಕಿಲೋಮೀಟರ್ ವರೆಗಿನ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದೆ ಭಾರತೀಯ ಕ್ಷಿಪಣಿಗಳು, ಬಾಂಬರ್ಗಳು. ಈ ಸಲ ಪ್ರಧಾನಿ ಮೋದಿ ಇಟ್ಟ ಹೆಜ್ಜೆ ಗಮನಿಸಲೇಬೇಕು. ದಾಳಿ ಬಳಿಕವೂ ಒಂದೊಂದೇ ಆಪ್ತ ರಾಷ್ಟ್ರಗಳಿಗೆ ಈ ಅಟ್ಯಾಕ್ ಅನಿವಾರ್ಯತೆಯನ್ನ ಬಿಚ್ಚಿಟ್ಟಿದೆ ಭಾರತ. ಇಷ್ಟು ಮಾತ್ರವಲ್ಲ, ಇಂದು ಸರ್ವ ಪಕ್ಷಗಳ ಸಭೆಯನ್ನು ಕರೆದ ಕೇಂದ್ರ ಸರ್ಕಾರ ಇಲ್ಲೂ ಆಪರೇಷನ್ ಸಿಂಧೂರ್ ಸಕ್ಸಸ್ ಬಗ್ಗೆ ಕೊಟ್ಟಿದ್ದು ಡೀಟೇಲ್ಸ್. ಎಲ್ಲ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಹೆಜ್ಜೆ ಮುಂದಿಟ್ಟ ಮೋದಿ ಪಡೆ ದಾಳಿ ಕೈಗೊಂಡ ಬಗೆ ಹಾಗೂ ಇದರಲ್ಲಿ 100 ಉಗ್ರರು ಹತರಾದ ಬಗ್ಗೆ ಅಧಿಕೃತವಾಗಿ ಕೊಟ್ಟಿದೆ ಮಾಹಿತಿ. ಇಷ್ಟು ಮಾತ್ರವಲ್ಲ, ಇಲ್ಲಿ ಸಂದೇಶ ರವಾನಿಸಿದ ಪ್ರಧಾನಿ ಮೋದಿ ಏಕತೆಯಿಂದಿರುವಂತೆ ಪ್ರತಿಪಕ್ಷಗಳಿಗೆ ಕರೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಭಾರತೀಯ ಸಹ ಈ ಸಂದರ್ಭದಲ್ಲಿ ಒಗ್ಗಟ್ಟಿನಿಂದ ಕೈ ಜೋಡಿಸಿಕೊಳ್ಳಬೇಕೆಂದು ಕೋರಿದ್ದಾರೆ ಮೋದಿ. ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಈಗ ಭಾರತ ನಡೆಸಿರೋ ದಾಳಿ ಬೆನ್ನಲ್ಲೇ ಪಾಕಿಸ್ತಾನ ಏನಾದರೂ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ತಿರುಗೇಟು ಕೊಡೋ ಬಗ್ಗೆಯೂ ರಾಜನಾಥ್ ಸಿಂಗ್ ಕಠಿಣ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಪ್ರತಿಪಕ್ಷಗಳು ಸಹ ಪಹಲ್ಗಾಮ್ ನರಮೇಧಕ್ಕೆ ಪ್ರತಿಯಾಗಿ ಕೇಂದ್ರ ಕೈಗೊಳ್ಳೋ ಯಾವುದೇ ಕ್ರಮಕ್ಕೆ ಬೆಂಬಲ ನೀಡೋ ವಾಗ್ದಾನ ಮಾಡಿವೆ. कि कोई चीज़ कॉन्फिडेंशियल है रक्षा के विषय में, हम उसको अब नहीं कह सकते हैं, ये उन्होंने कहा. तो हम सभी जितने भी पार्टी के लोग थे सभी ने ये बताया कि इस घड़ी में, इस संकट के घड़ी में हम सब आपके साथ हैं और आप जो काम कर रहे हैं करते रहिए और देश के हित में हम आपके साथ रहेंगे. ಇದರಿಂದ ಮೋದಿ ನಾಯಕತ್ವದ ಕೇಂದ್ರ ಸರ್ಕಾರಕ್ಕೆ ಬಂದಿದೆ ಸಿಂಹಬಲ. ಯಾಕೆಂದ್ರೆ ಇಲ್ಲಿ ವಿರತ ಟೀಕೆಗಳ ಅಸ್ತ್ರಗಳು ತಪ್ಪೋದೇ ಸಮಾಧಾನಕರ ಅಂಶ. ಹಾಗೆ ನೋಡಿದ್ರೆ ಈ ಬಾರಿ ಬಹು ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟಿದೆ ಮೋದಿ ಸರ್ಕಾರ. ಬಾಲಕೋಟ್ ದಾಳಿ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದಕ್ಕಿಂತ ಹೆಚ್ಚಾಗಿ ಮಾಡಿದ್ದು ಕಾಲೆಳೆಯುವ ಕಾರ್ಯ. ಆಗ ಜಂಟಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಪ್ರತಿಪಕ್ಷಗಳು ಪುಲ್ವಾಮಾ ದಾಳಿಯಲ್ಲಿ ಬಲಿದಾನಗೈದ ಹುತಾತ್ಮ ಸೈನಿಕರ ಹೆಸರಿನಲ್ಲಿ ಕೇಂದ್ರ ರಾಜಕೀಯ ಮಾಡುತ್ತಿದೆ ಅಂತ ಆರೋಪ ಮಾಡಿದ್ವು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಬಾಲಾಕೋಟ್ ದಾಳಿಗೆ ಸಾಕ್ಷಿಯನ್ನ ಕೇಳುವ ಮೂಲಕ ಇಡೀ ಕಾರ್ಯಾಚರಣೆಗೆ ಒಡ್ಡಿದ್ದು ಪ್ರಶ್ನೆ. ಇದಾದ ಮೇಲೆ ಈ ಸಲ ಪಾಠ ಕಲಿತ ಮೋದಿ ಸರ್ಕಾರ ಪ್ರತಿಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸಕ್ಕೆ ಕೈ ಹಾಕಿದೆ. ಶತ್ರುಗಳ ವಿರುದ್ಧ ಒಗ್ಗಟ್ಟಿನ ಸಮರಕ್ಕೆ ಮುಂದೂಡಿ ಇಟ್ಟಿದೆ ಮೋದಿ ಪಾಳೆಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ನಡ ಮುರಿದ ಭಾರತ ಇದಾದ ಮೇಲೆ ಇಟ್ಟಿದ್ದು ಬುದ್ಧಿವಂತ ಹೆಜ್ಜೆ. ಮೊದಲು ವಿಶ್ವದ ಪ್ರಮುಖ ರಾಷ್ಟ್ರಗಳು ಹಾಗೆ ದೋಸ್ತಿ ದೇಶಗಳಿಗೆ
ತನ್ನ ದಾಳಿ ಬಗ್ಗೆ ವಿವರ ಕೊಡೋ ಮೂಲಕ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆಯೋ ಯತ್ನ ನಡೆಸಿದೆ. ಹೊರಗೆ ಇದಾದ್ರೆ ದೇಶದ ಒಳಗೆ ಪ್ರತಿಪಕ್ಷಗಳನ್ನೆಲ್ಲ ಕಾನ್ಫಿಡೆನ್ಸ್ಗೆ ತೆಗೆದುಕೊಳ್ಳೋಕೆ ಮುಂದಾಗಿದೆ. ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧೂರ್ ಬಗ್ಗೆ ಕೊಟ್ಟಿದೆ ಫುಲ್ ಡೀಟೇಲ್ಸ್. ಮೊಳಗಿದ ಸರ್ವ ಪಕ್ಷಗಳ ಒಗ್ಗಟ್ಟಿನ ಕಹಳೆ. ಸಿಂಧೂರ ಯಶಸ್ಸಿನ ಬಗ್ಗೆ ಸಂತಸದ ಅಲೆ. ಪಹಲ್ಗಾಮ್ ಹತ್ಯಾಕಾಂಡ ವಿರುದ್ಧ ಕೊನೆಗೂ ಸೇಡು ತೀರಿಸಿಕೊಂಡಿದೆ ಭಾರತ. ನರಮೇಧದ ಬಳಿಕ 14 ದಿನಗಳ ತನಕ ತಾಳ್ಮೆಯಿಂದಲೇ ಕಾದ ಭಾರತ ಅಂತೂ ಪಾಕ್ ಹುಟ್ಟಡಗಿಸಿದೆ. ಗಡಿಯಾಚೆಗಿನ 100 ಕಿಲೋಮೀಟರ್ ವರೆಗಿನ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದೆ ಭಾರತೀಯ ಕ್ಷಿಪಣಿಗಳು, ಬಾಂಬರ್ಗಳು. ಈ ಸಲ ಪ್ರಧಾನಿ ಮೋದಿ ಇಟ್ಟ ಹೆಜ್ಜೆ ಗಮನಿಸಲೇಬೇಕು. ದಾಳಿ ಬಳಿಕವೂ ಒಂದೊಂದೇ ಆಪ್ತ ರಾಷ್ಟ್ರಗಳಿಗೆ ಈ ಅಟ್ಯಾಕ್ ಅನಿವಾರ್ಯತೆಯನ್ನ ಬಿಚ್ಚಿಟ್ಟಿದೆ ಭಾರತ. ಇಷ್ಟು ಮಾತ್ರವಲ್ಲ, ಇಂದು ಸರ್ವ ಪಕ್ಷಗಳ ಸಭೆಯನ್ನು ಕರೆದ ಕೇಂದ್ರ ಸರ್ಕಾರ ಇಲ್ಲೂ ಆಪರೇಷನ್ ಸಿಂಧೂರ್ ಸಕ್ಸಸ್ ಬಗ್ಗೆ ಕೊಟ್ಟಿದ್ದು ಡೀಟೇಲ್ಸ್. ಎಲ್ಲ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಹೆಜ್ಜೆ ಮುಂದಿಟ್ಟ ಮೋದಿ ಪಡೆ ದಾಳಿ ಕೈಗೊಂಡ ಬಗೆ ಹಾಗೂ ಇದರಲ್ಲಿ 100 ಉಗ್ರರು ಹತರಾದ ಬಗ್ಗೆ ಅಧಿಕೃತವಾಗಿ ಕೊಟ್ಟಿದೆ ಮಾಹಿತಿ. ಇಷ್ಟು ಮಾತ್ರವಲ್ಲ, ಇಲ್ಲಿ ಸಂದೇಶ ರವಾನಿಸಿದ ಪ್ರಧಾನಿ ಮೋದಿ ಏಕತೆಯಿಂದಿರುವಂತೆ ಪ್ರತಿಪಕ್ಷಗಳಿಗೆ ಕರೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಭಾರತೀಯ ಸಹ ಈ ಸಂದರ್ಭದಲ್ಲಿ ಒಗ್ಗಟ್ಟಿನಿಂದ ಕೈ ಜೋಡಿಸಿಕೊಳ್ಳಬೇಕೆಂದು ಕೋರಿದ್ದಾರೆ ಮೋದಿ. ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಈಗ ಭಾರತ ನಡೆಸಿರೋ ದಾಳಿ ಬೆನ್ನಲ್ಲೇ ಪಾಕಿಸ್ತಾನ ಏನಾದರೂ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ತಿರುಗೇಟು ಕೊಡೋ ಬಗ್ಗೆಯೂ ರಾಜನಾಥ್ ಸಿಂಗ್ ಕಠಿಣ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಪ್ರತಿಪಕ್ಷಗಳು ಸಹ ಪಹಲ್ಗಾಮ್ ನರಮೇಧಕ್ಕೆ ಪ್ರತಿಯಾಗಿ ಕೇಂದ್ರ ಕೈಗೊಳ್ಳೋ ಯಾವುದೇ ಕ್ರಮಕ್ಕೆ ಬೆಂಬಲ ನೀಡೋ ವಾಗ್ದಾನ ಮಾಡಿವೆ. कि कोई चीज़ कॉन्फिडेंशियल है रक्षा के विषय में, हम उसको अब नहीं कह सकते हैं, ये उन्होंने कहा. तो हम सभी जितने भी पार्टी के लोग थे सभी ने ये बताया कि इस घड़ी में, इस संकट के घड़ी में हम सब आपके साथ हैं और आप जो काम कर रहे हैं करते रहिए और देश के हित में हम आपके साथ रहेंगे. ಇದರಿಂದ ಮೋದಿ ನಾಯಕತ್ವದ ಕೇಂದ್ರ ಸರ್ಕಾರಕ್ಕೆ ಬಂದಿದೆ ಸಿಂಹಬಲ. ಯಾಕೆಂದ್ರೆ ಇಲ್ಲಿ ವಿರತ ಟೀಕೆಗಳ ಅಸ್ತ್ರಗಳು ತಪ್ಪೋದೇ ಸಮಾಧಾನಕರ ಅಂಶ. ಹಾಗೆ ನೋಡಿದ್ರೆ ಈ ಬಾರಿ ಬಹು ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟಿದೆ ಮೋದಿ ಸರ್ಕಾರ. ಬಾಲಕೋಟ್ ದಾಳಿ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದಕ್ಕಿಂತ ಹೆಚ್ಚಾಗಿ ಮಾಡಿದ್ದು ಕಾಲೆಳೆಯುವ ಕಾರ್ಯ. ಆಗ ಜಂಟಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಪ್ರತಿಪಕ್ಷಗಳು ಪುಲ್ವಾಮಾ ದಾಳಿಯಲ್ಲಿ ಬಲಿದಾನಗೈದ ಹುತಾತ್ಮ ಸೈನಿಕರ ಹೆಸರಿನಲ್ಲಿ ಕೇಂದ್ರ ರಾಜಕೀಯ ಮಾಡುತ್ತಿದೆ ಅಂತ ಆರೋಪ ಮಾಡಿದ್ವು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಬಾಲಾಕೋಟ್ ದಾಳಿಗೆ ಸಾಕ್ಷಿಯನ್ನ ಕೇಳುವ ಮೂಲಕ ಇಡೀ ಕಾರ್ಯಾಚರಣೆಗೆ ಒಡ್ಡಿದ್ದು ಪ್ರಶ್ನೆ. ಇದಾದ ಮೇಲೆ ಈ ಸಲ ಪಾಠ ಕಲಿತ ಮೋದಿ ಸರ್ಕಾರ ಪ್ರತಿಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸಕ್ಕೆ ಕೈ ಹಾಕಿದೆ. ಶತ್ರುಗಳ ವಿರುದ್ಧ ಒಗ್ಗಟ್ಟಿನ ಸಮರಕ್ಕೆ ಮುಂದೂಡಿ ಇಟ್ಟಿದೆ ಮೋದಿ ಪಾಳೆಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.